ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ರಿಗೂ ಶುಭೋದಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ. ಇವತ್ತಿನ ದಿವಸ ಏನೇನಾಗುತ್ತೆ ಅಂತೇಳಿ ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ನ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಳ್ಳಾರ್ದು ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿರಿ. ಇನ್ನೊಂದು, ಈ ನೇಚರ್ನ ಬೆಳಿಗ್ಗೆ ಎದ್ದು ಕೂಡಲೇ ಈ ನೇಚರ್ ನೋಡಿಕೊಂಡು ಮತ್ತು ನಮ್ಮಲ್ಲಿ ಪಾಟ್ಗಳಲ್ಲಿರೋ ಗಿಡಗಳನ್ನೆಲ್ಲ ನೋಡ್ಕೊಂಡಾದ್ಮೇಲೆ ನಾನು ಒಂದು ದಿನನ ಸ್ಟಾರ್ಟ್ ಮಾಡ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಅಂಥೇಳಿ. ಹಂಗೆ ಜಿಟಿ ಮಳೆ ಚೆನ್ನಾಗೈತೆ ರೀ ವೆದರ್. ಬೆಳಿಗ್ಗೆ ನಾನು ಒಂದು ಗ್ಲಾಸ್ ಬಿಸಿ ನೀರು, ಉಗುರು ಬೆಚ್ಚಗೆ ನೀರು ಮತ್ತೊಂದು 5ರಿಂದ 6 ಬಾದಾಮಿ ಬೀಜವನ್ನು, ನೆನೆಸಿಟ್ಟಿರೋ ಬಾದಾಮಿ ಬೀಜವನ್ನು ತಿಂತ ಮಾರ್ನಿಂಗ್ನ ಸ್ಟಾರ್ಟ್ ಮಾಡ್ತೀನಿ ರೀ. ಯಾಕಪ್ಪ ಅಂತಂದರೆ ಇದು ಬಾದಾಮಿ ಬೀಜ ತಿನ್ನೋದ್ರಿಂದ ನರದ ಸಮಸ್ಯೆಗಳು ಏನಾದರೂ ಇದ್ವು ಅಂತಂದರೆ, ಅಂದರೆ ಆಫ್ಟರ್ ಡೆಲಿವರಿ ಸ್ವಲ್ಪ ವೀಕ್ ಆಗಿರ್ತೀವಲ್ಲ ರೀ ಲೇಡೀಸ್, ಅದಕ್ಕೋಸ್ಕರ ಬೆಳಿಗ್ಗೆ ತಿನ್ನಿರಿ ಅಂತೇಳಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಅದಕ್ಕೋಸ್ಕರ ತಿಂತಾಯಿದ್ದೀನಿ. ಇನ್ನು ತಿಂದಾದ ಬಳಿಕ ಮೊನ್ನೆ ಹೇಳಿದ್ದೆ ನಾನು ನಿಮ್ಗೆ ಬೆಣ್ಣೆ ತರ್ತೀನಿ ಅಂಥೇಳಿ. ಅವರು ಅಣ್ಣಾರ ಕಾಲ್ ಮಾಡಿದ್ರು ತಂದಿನ್ರಿ ಅಂಥೇಳಿ. ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೋಗಿದ್ದೆ ರೀ ಬೆಣ್ಣೆ ತರಬೇಕಂತೇಳಿ. ಬೆಣ್ಣೆನೂ ಕೂಡ ಫೈನಲಿ ತೊಗೊಂಡು ಬಂದೆ ನಾನು. ಅದನ್ನು ನೆಕ್ಸ್ಟ್ ಯಾವ ಥರ ನಾನು ಕಾಸ್ತೀನಿ ಅಂಥೇಳಿ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ರೀ. ನೋಡಿರಿ, ನೋಡಿಬಿಟ್ಟು ಆಮೇಲೆ ಸಿಗೋಣ. ಅರ್ಧ kg ಅಷ್ಟೇ ತಂದೆ ಇದನ್ನು ನಾನು ಯಾವ ಥರ ಕಾಸ್ತೀನಿ ಅಂಥೇಳಿ ಈ ವಿಡಿಯೋ ಒಳಗೆ ಶೇರ್ ಮಾಡ್ಕೊತೀನಿ. ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡಿರಿ. ಹಾಗೆ ಅದೇ ಅನ್ನ ತಾಜಾ ಬದ್ನೆಕಾಯಿ ಮತ್ತು ಕೇಸ್ಕಾಲು ಸೊಪ್ಪು ತಂದಿದ್ದ, ಅದನ್ನ ಎಷ್ಟು ತೊಗೊಂಬಂದೇನಿ ರೀ. ಎಣ್ಗಾಯಿ ಮಾಡೋಕ್ಕೆ ಸಣ್ಣ ಬದ್ನೆಕಾಯಿ ತೊಗೊಂಬಂದಿನಿ ನೋಡಿರಿ. ತಂದಿರುವಂಥ ಬೆಣ್ಣೆನ ಬರ್ನಿ ಒಳಗೆ ಇದ್ದಿದ್ದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡೀನಿ. ಇದಕ್ಕೊಂದು 2-3 ಸಲ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ಮಜ್ಜಿಗೆ ಇರ್ತೈತಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡ್ಮೇಲೆ ಸಿಗ್ತೀನಿ ನಿಮಗೆ. ಚೆನ್ನಾಗಿ ತೊಳ್ಕೊಂಡಿನ್ರಿ ಇದನ್ನು. ಇವಾಗ ಹಿಂಗಾಗೈತೆ ನೋಡ್ರಿ, ಚೆನ್ನಾಗಿ ತೊಳ್ಕೊಂಡಿನಿ. ಇವಾಗ ಲೋ ಫ್ಲೇಮ್ ಒಳಗಿಟ್ಟು ಕಾಸಕ್ಕಿಡ್ತೀನಿ ಇದನ್ನು. ಇವಾಗ ಈ ಥರ ಕುದಿಲತ್ತೈತಲ್ಲ, ಇವಾಗ 1-2 ಏಲಕ್ಕಿನ ಜಜ್ಜಿಟ್ಕೊಂಡೇನೆ. ಆ ಏಲಕ್ಕಿನ ಹಾಕ್ತೀನಿ. ಅಷ್ಟು ಒಂದು ಸ್ವಲ್ಪ ಅರಿಶಿನ, ಜಾಸ್ತಿ ಇಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕಿಂದ ಈ ಥರ ಕಲರ್ ಬಂತು ನೋಡ್ರಿ. ದಪ್ಪ ಗುಳಿಗಳು ಬರಾಕತ್ತಾವ. ಇನ್ನು ಸಣ್ಣ ಗುಳಿ ಬರುತ್ತಾನೆ. ಇನ್ನೊಂದು 2 ನಿಮಿಷ ಕುದಿಬೇಕಷ್ಟ. ಪೂರ್ತಿ ಬಂದೈತಿ, ಬಟ್ ಇನ್ನೊಂದು ಸ್ವಲ್ಪ ಸಣ್ಣ ಗುಳಿಗಳು ಬರ್ಬೇಕು. ಇಲ್ಲಿ ಬರತ್ತ ನೋಡ್ರಿ, ಸಣ್ಣ ಗುಳಿಗಳು ಬರುತ್ತಾನ ಕುದಿಸ್ಬೇಕು ಇದನ್ನು. ಅಂದಾಗ ತುಪ್ಪ ಚೆನ್ನಾಗಿ ಕುದ್ದೈತಿ ಅಂತೇಳಿ ಅರ್ಥ. ಈ ಫುಲ್ ತಿಳಿ ನೀರಿನ ಗತ್ಲ ಆಗೈತಿ, ಬಟ್ ಇನ್ನೊಂದು ಸ್ವಲ್ಪ ಕುದಿಬೇಕು ಅಷ್ಟೇ. ತುಪ್ಪ ರೆಡಿ ಆಯಿತು. ಫುಲ್ ಪರ್ಫೆಕ್ಟಾಗಿ ತುಪ್ಪ ಬಂದೈತ್ರಿ. ಇವಾಗ ಇದನ್ನು ಒಂದು ಕಡೆ ಆರಾಕಿಟ್ಟು ಇವಾಗೆಲ್ಲ ನಾನು ಟಿಫಿನ್ಗೆಲ್ಲ ತರಕಾರಿ ಇದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಇವತ್ತಿನ ಟಿಫಿನ್ ಉಪ್ಪಿಟ್ಟು. ಅದಕ್ಕೆ ಇದನ್ನೆಲ್ಲ ಆರಾಕಿಟ್ಟು
ಇದು ಆರಿತನೂ ಒಂದು ಟಿಫಿನ್ ಮಾಡ್ಕೊಂಡು ತಿಂತೀವಿ. ಇದು ಆರಿದಾದ್ಮೇಲೆ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಫುಲ್ ಇಳಿಸಿಟ್ಟೇನ್ರಿ, ಆದರೆ ಗುಳ್ಳಿಗಳು ಬರಾಕತ್ತವ. ಆರ್ಲಿದು ಇದು ಆರಿದಾದ್ಮೇಲೆ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ಥರ ಬಂದೈತೆ ನೋಡ್ರಿ ತುಪ್ಪ. ಮಸ್ತ್ ಅಂದ್ರೆ ಮಸ್ತ್ ಪರ್ಫೆಕ್ಟಾಗಿ ಬಂದೈತೆ ತುಪ್ಪ. ಏಲಕ್ಕಿ ಸಿಪ್ಪೆ ಕೂಡ ಹಾಕಿದ್ದೆ ನಾನು, ಕರದು ಬಿಟ್ಟವ್ರಿ ಏಲಕ್ಕಿ ಸಿಪ್ಪೆ. ಚೆನ್ನಾಗಿ ಬಂದಿತ್ತು ತುಪ್ಪ. ಇವಾಗ ಈ ಆರಿರ್ತಕ್ಕಂಥ ತುಪ್ಪವನ್ನು ಈ ಬರ್ನಿಗೆ ಟ್ರಾನ್ಸ್ಫರ್ ಮಾಡತ್ತೀನಿ ರೀ. ಇದನ್ನು ಇದೇ ಥರ ಮುಚ್ಚಿ ಇಟ್ಬಿಡ್ತೇನೆ ರೀ. ಇವಾಗೇನು ತಂಪಿನ ದಿನ ಐತಲ್ಲ, ಎಲ್ಲ ಹೆರೆದ್ಕೋತೈತಿ. ನಾಳೆ ನೋಡಿದರೆ ಮರಳಾಗಿ ಬಂದಿರ್ತೈತಿ ರೀ ತುಪ್ಪ, ಮಸ್ತ್ ಬಂದಿರ್ತೈತಿ. ನೀವು ಇದೇ ಥರ ಒಂದು ಟೈಮ ಟ್ರೈ ಮಾಡಿ ನೋಡಿರಿ, ಚೆನ್ನಾಗಿ ಬರ್ತೈತಿ. ನೋಡ್ರಲ್ಲ ಯಾವ ಥರ ಬಂದಿತ್ತು ತುಪ್ಪ ಅಂಥೇಳಿ. ಉಪ್ಪಿಟ್ಟು ರೆಡಿ ಆಗೈತ್ರಿ. ಇವಾಗ ಇವತ್ತಿನ ಟಿಫಿನ್ ಸ್ಪೆಷಲ್ ಉಪ್ಪಿಟ್ಟು. ನಮ್ಮ ಹಸ್ಬೆಂಡ್ ಅವ್ರಿಗೆ ಟಿಫಿನ್ ಹಾಕಿ ಕೊಡ್ತೇನೆ ರೀ. ಹೆಂಗಾಗಿದೆ ಅಂತ ಕೇಳ್ತೀನಿ. ಚೆನ್ನಾಗಾಗಿದ್ರು ಚೆನ್ನಾಗಾಗಿದ್ದೇ ಇದ್ರು ಚೆನ್ನಾಗಾಗಿತ್ತು ಅಂತಲೇ ಹೇಳ್ತಾರೆ ಅವರು. ಯಾಕಂದ್ರೆ ಅಡುಗೆ ಮಾಡಿದವ್ರಿಗೆ ಬೇಜಾರು ಮಾಡುವಂಥ ಮನಸ್ಥಿತಿ ಅವ್ರಿಗಿಲ್ಲ. ಇವಾಗ ಬೆಳಿಗ್ಗೆ ತಂದಿರುವ ಕಿರಿಸ್ಗಾಲ ಸೊಪ್ಪು ರೀ, ಫ್ರೆಶ್ ಐತಿ. ಇದನ್ನು ಬಿಡಿಸಿಡ್ತೇನೆ ರೀ. ಇವಾಗ ಇದನ್ನು ಬೇಕಂದ್ರೆ ರೆಸಿಪಿ ತೋರಿಸ್ತೀನಿ ವ್ಲಾಗ್ ಒಳಗೆ, ಯಾವ ಥರ ಮಾಡ್ತೀನಿ ಅಂತೇಳಿ. ಎಷ್ಟು ಫ್ರೆಶ್ ಐತೆ ನೋಡ್ರಿ. ಇದು ಫ್ರೆಶ್ ಇದ್ದಾಗ ಮಾಡಿಬಿಡ್ಬೇಕ್ರಿ. ಆಮೇಲೆ ಬಾಡಿದ ಬಳಕೆ ಚೆನ್ನಾಗತ್ತಲ್ಲ, ಒಂದು ಸ್ವಲ್ಪ ಕೈ ಹತ್ತೈತಿ. ಫ್ರೆಶ್ ಇದ್ದಾಗೆ ಮಾಡಿಬಿಡ್ಬೇಕು. ಇದನ್ನು ಹಿಂಗೆ ಬಿಡಿಸ್ಬೇಕು ನೋಡ್ರಿ. ಸೊಪ್ಪ ಬರೀ ಎಲೆ ಅಷ್ಟು ಹರಿದಲ್ಲ, ಎಲ್ಲ ಇಂಥದ್ರೊಳಗೆ ಇರ್ತೈತಿ. ಹಿಂಗೆ ಬಿಡಿಸ್ಬೇಕು ಸೊಪ್ಪ. ಈಗ ಕೆರೆಸ್ಗಾಲ ಸೊಪ್ಪು ಒಗ್ಗರಣೆ ಹಾಕೋನು. ಒಗ್ಗರಣೆ ಹಾಕಕ್ಕೆ ಏನೇನು ಇಟ್ಕೊಂಡಿನಿ ಅಂತಂದ್ರೆ, ಒಂದು 4-5 ಮೆಣಸಿನ್ಕಾಯಿನ ಜಜ್ಜಿಟ್ಕೊಂಡಿನಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ, ಮತ್ತು ಇದಕ್ಕೊಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ತಿಲ್ಲ ರೀ ಸಾಸಿವೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋನು. ಇದಕ್ಕೇನು ಜಾಸ್ತಿ ಒಗ್ಗರಣೆ ಜಾಸ್ತಿ ಏನು ಬೇಕಾಗಿಲ್ಲ ರೀ. ಜಸ್ಟ್ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಉಪ್ಪು ಸ್ವಲ್ಪ ಎಣ್ಣೆ ಹಾಕೋದು. ಕರಿ ಸ್ವಲ್ಪ ಹಾಕೈತಲ್ಲ, ಸ್ವಲ್ಪ ಎಣ್ಣೆ ಹಾಕೋತೀನಿ. ಆದಮೇಲೆ ಒಗ್ಗರಣೆ ಎಲ್ಲ ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ. ನಾನೆಲ್ಲ ಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಳ್ಳುವಾಗಲೇ ಮೆಣಸಿನ್ಕಾಯಿ ಒಳಗಡೆ ಉಪ್ಪು ಹಾಕಿಬಿಟ್ಟು ಜಜ್ಜಿದ್ದೆ ನಾನು. ಅದಕ್ಕೆ ನಾನು ಇವಾಗ ಹಾಕ್ತಾಯಿಲ್ಲ.
ಅದಕ್ಕೆ ನೀವು ನೋಡಿರಿ ಮೇಲ್ಗಡೆ ಆದರೂ ಹಾಕೋರಿ ಅಥವಾ ಮೆಣಸಿನ್ಕಾಯಿ ಜೊತೆ ಆದರೂ ಹಾಕೋರಿ, ಒಟ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋರಿ. ಆಮೇಲೆ ಎಷ್ಟು ಕಡಿಮೆ ಇದಿರುತ್ತಲ್ಲ ಅದು ಆವಾಗ ಹಾಕೋಬೋದು. ನೋಡಿರಿ ಒಂದು ಹನಿನೂ ನೀರು ಹಾಕಿಲ್ಲ, ಆದರೂ ಇಲ್ಲಿ ನೀರು ನೋಡಿರಿ ಎಷ್ಟು ಬಿಟ್ಟೈತೆ ಅಂಥೇಳಿ. ಅದಕ್ಕೋಸ್ಕರ ಇದಕ್ಕೆ ನೀರು ಹಾಕಬಾರ್ದು. ನೀರು ಹಾಕ್ಲಾರ್ದು ಹಂಗೆ ಎಣ್ಣೆಗೆ ತಾಳಿಸ್ಬೇಕ್ರಿ ಇದಕ್ಕೆ. ಆವಾಗಲೇ ನೋಡಿದಾಗ ಕಡಾಯಿ ತುಂಬ ಸೊಪ್ಪಣೆ ಇತ್ತು, ಬಟ್ ಕರಿ ಎಷ್ಟು ಕಾಳಾಗಿತ್ತು ನೋಡಿರಿ, ಇಷ್ಟಾಗೈತಿ. ಮೇನ್ ರೊಟ್ಟಿ ಜೊತೆ ಮಸ್ತ್ ಹತ್ತೈತಿ. ಚಪಾತಿ ಜೊತೆನೂ ತಿನ್ಬೋದು, ಬಟ್ ರೊಟ್ಟಿ ಪಲ್ಯ ಅಂಥೇಳಿ ಅದು ವಾಡಿಕೆ ಐತಲ್ಲ ಅದಕ್ಕೆ ಹೇಳಿದೆ. ಈ ಥರ ಡೈಲಿ ಒಂದು ಹೊತ್ತಾದ್ರೂ ಈ ಥರ ಸೊಪ್ಪು ತಿನ್ಕೊಂಡು ಬಂದ್ರೆ ಆರೋಗ್ಯ ಚಲೋ ಇರ್ತೈತ್ರಿ. ಇದು ರಕ್ತದ ಉತ್ಪನ್ನನೂ ಜಾಸ್ತಿ ಆಕೈತಿ, ಉತ್ಪಾದನೆಯೂ ಜಾಸ್ತಿ ಆಕೈತಿ. ಮತ್ತು ಯಾವುದೇ ರೋಗ ರುಜಿನಗಳು ಇರೋಂಗಿಲ್ಲ, ಮತ್ತು ನರಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬರೋಂಗಿಲ್ಲ. ಒಟ್ಟಿನಲ್ಲಿ ಆರೋಗ್ಯ ಚೆನ್ನಾಗಿರ್ತೈತಿ. ಅದು ಯಾಕಂತಂದ್ರೆ ಆವಾಗಿನ ಕಾಲದನವ್ರು 90 ವರ್ಷ 100 ವರ್ಷ ಹೆಂಗೆ ಬದುಕ್ತಿದ್ರು ಅಂತಂದ್ರೆ ಅವರೆಲ್ಲನೂ ಹಿಂಗೆ ಹಸಿತ್ತು ತರಕಾರಿ ಸೊಪ್ಪು ಜಾಸ್ತಿ ತಿಂತಿದ್ರು. ಬಟ್ ಇವಾಗಿನ ನಮ್ಮ ಜನ್ರೇಷನ್ ಫಾಸ್ಟ್ ಫುಡ್ಗೆ ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟೈತ್ರಿ. ಅದ್ರ ಸಲುವಾಗಿ ದವಾಖಾನೆಗೆ ಕೋಟಿ ಖರ್ಚು ಮಾಡೋಕ್ಕಿಂತ, ಕೋಟಿ ಲಕ್ಷಗಟ್ಟಲೆ ಖರ್ಚು ಮಾಡೋಕ್ಕಿಂತ 10 ರೂಪಾಯಿ 20 ರೂಪಾಯಿ ಒಳಗೆ ಈ ಸೊಪ್ಪು ಬರ್ತೈತಿ. ಇಂಥದನ್ನು ತಿನ್ನೋದ್ರಿಂದ ಆರೋಗ್ಯವನ್ನು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು. ಅದಕ್ಕೆ ಡೈಲಿ ನಿಮ್ಮ ಒಂದು ಊಟದ ರುಟೀನ್ ಒಳಗಡೆ ಒಂದು ಹೊತ್ತಾದ್ರೂ ಸೊಪ್ಪನ್ನು ಸೇರ್ಪಡೆ ಮಾಡ್ಕೊಡ್ರಿ, ಚಲೋ ಇರ್ತೈತ್ರಿ ಆರೋಗ್ಯ. ಇವಾಗ ಕಿರಿಸ್ಗಾಲ್ ಪಲ್ಯ ಜೊತೆ ಚಪಾತಿ ಮಾಡತ್ತೀನಿ ರೀ. ನಾನು ಚಪಾತಿ ಹಿಟ್ಟು ನಾದ್ಕೊಂಡು ಸಿಗ್ತೀನಿ. ಚಪಾತಿ ಮೆತ್ತಗಂಗಿ ಉಬ್ಬಿ ಬರಬೇಕು ಅಂತಂದ್ರೆ ಗಟ್ಟಿಗೆ ನಾದ್ಕೋಬಾರ್ದು ರೀ. ಚಪಾತಿ ಹಿಟ್ಟು ಸಾಫ್ಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ನಾದ್ಕೋಬೇಕು. ನೋಡ್ರಿ, ಚಪಾತಿ ಸಾಫ್ಟಾಗಿ ಉಬ್ಬಿ ಬರಬೇಕು ಅಂತಂದ್ರೆ ನಾವು ಹಿಟ್ಟು ನಾದೋದ್ರೊಳಗಿರ್ತೈತಿ. ಹಿಟ್ಟು ಯಾವ ಥರ ನಾದ್ತೀವಲ್ಲ ಅದರ ಮೇಲೆ ಚಪಾತಿ ಬರೋದು ಡಿಪೆಂಡ್ ಆಗ್ತೈತಿ. ಗಟ್ಟಿಯಾಗಿ ನಾದಿದ್ರೆ ಸರಿಯಾಗಿ ಉಬ್ಬಿ ಬರೋಂಗಿಲ್ಲ ರೀ, ಸಾಫ್ಟ್ ಹೋಗಂಗಿಲ್ಲ. ಈ ಥರ ಮೆತ್ತಗಾಗಿ ನಾದ್ಬೇಕ್ರಿ, ಈ ಥರ ನಾದ್ಬೇಕ್ರಿ. ಇವಾಗ ಚಪಾತಿ ಮಾಡುವಾಗ ನೋಡುವಂತ್ರಿ ಯಾವ ಥರ ಚಪಾತಿ ಬರ್ತಾವಂತೇಳಿ. ಹಿಟ್ಟು ನೋಡ್ರಿ ಇಷ್ಟು ಸಾಫ್ಟ್ ಆಗೈತಿది ಹಿಟ್ಟು. ನಾದಿ ಒಂದು 2 ನಿಮಿಷ ನೆನೆ ಹಾಕ್ಬಿಡ್ಬೇಕ್ರಿ ಇದನ್ನ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಇವಾಗ 2 ಪದರಿನೂ ಮಾಡತ್ತಿಲ್ಲ, ನಾನು ಸಾಫ್ಟಾಗಿ ಬರ್ತಾವಂತೇಳಿ 4 ಪದರಿನೂ ಚಪಾತಿ ಮಾಡತ್ತೀನಿ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಈ ಥರ ಸ್ವಲ್ಪ ಅಗಲ್ ಮಾಡ್ಕೋಬೇಕಾ, ಹಿಂಗೆ ಎಣ್ಣೆ ಹಚ್ಕೋಬೇಕಾ, ಫೋಲ್ಡ್ ಮಾಡ್ಬೇಕಾ, ಮತ್ತು ಎಣ್ಣೆ ಹಚ್ಕೋಬೇಕಾ, ಫೋಲ್ಡ್ ಮಾಡ್ಬೇಕಾ. ಹಿಟ್ಟೊಳಗೆ ಎದ್ದು ಈ ಎಣ್ಣೆ ಹಚ್ಚಿ ಚಪಾತಿ ಮಾಡ್ಬೋದ್ರಿ, ಬಟ್ ಈ ಥರ ಸಾಫ್ಟಾಗಿ ಬರಲ್ಲವೆ, ಜಾಸ್ತಿ ಜಿಗಿ ಇರ್ತವೆ. ಸೊ ಈ ಥರ ಮಾಡಿದರೆ ಚೆನ್ನಾಗಿ ಉಬ್ಬಿ ಬರ್ತವೆ. ಇಷ್ಟು ದೊಡ್ಡದಾಗೈತೆ, ಇನ್ನೂ ದೊಡ್ಡದಾಗೈತೆ ಲಟ್ಸಿದ್ರೆ ಸಾಕು.
ಕಿರಿಸಾಲೆ ಸೊಪ್ಪು ಚಪಾತಿ ಮೊಸರು ನೋಡಿ ಹೆಂಗೈತಿ ಅಂದ ಏನೈತಿ ಅಷ್ಟೇ ಸಮ್ಮು ಸಮ್ಮೆ ಏ ಚುಮ್ಯಾ ಚುಮ್ಯಾ ಓ ಚುಮ್ಯಾ ಚೆನ್ನಾದ ಅಣ್ಣಮ್ಮ ಇದು ನೋಡಿ ಅವನ ಸುಮ್ಮನೆ ಅವನ ಮೇಲೆ ಕುಂದಿರ್ತೀನಿ ನೋಡ ನೋಡ ನಾಚು ನೋಡೊಂದು ಗುಂಡು ಟಾರ್ಚ್ ಕಣ್ಣಿ ಬಿಡು ಏ ಸಮ್ಮೆ ರೆಡಿ ಆಗೈತಿ ಹೆಂಗೈತಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತೇಳಿ ನೀವು ಒಂದ್ಸಲ ಇದೇ ಥರ ಸಿಂಪಲ್ಲಾಗಿ ಟ್ರೈ ಮಾಡಿರಿ ಮನೆ ಒಳಗೆ ಜಾಸ್ತಿ ಮಸಾಲೆ ಹಾಕೋದ್ರಿಂದ ಅಷ್ಟೊಂದು ಚೆನ್ನಾಗಿ ಅನ್ಸಂಗಿಲ್ಲ ಇದು ಜಾಸ್ತಿ ದಿನ ಹೋದಂಗೆ ಕಮ್ಮಟಕ್ಕೈತಿ ಅದು ಅದಕ್ಕೆ ಈ ಥರ ಅಷ್ಟೇ ಒಂದು ಸ್ವಲ್ಪ ಅರ್ಶಿನ ಪುಡಿ ಒಂದು ಏಲಕ್ಕಿ ಅಷ್ಟೇ ಹಾಕಿ ನೋಡ್ರಿ ಇದಕ್ಕೆ ಹೆಂಗೆ ನಿಂತೈತೆ ಮರಳು ಹೆಂಗೈತೆ